ಮೂವಿ ಚೆನ್ನಾಗಿದೆ. ಜಾತಿ ಅನ್ನೋದನ್ನ ಹೋಗಲಾಡಿಸ್ಬೇಕು ಅನ್ನೋಂಥದ್ದು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಆ್ಯಸ್ ವೆಲ್ ಆಸ್ ಇಲ್ಲಿ ಹೊಸಬರಿಗೆ ಅವಕಾಶ ಕೊಟ್ಟಿರೋಂಥದ್ದು ಭಾಳ ಖುಷಿ ಕೊಡ್ತಾ ಇದೆ. ರೀಲ್ಸಲ್ಲಿ ಮಾಡೋವಂಥವ್ರು ಇವತ್ತು ದೊಡ್ಡದೊಂದು ಸ್ಕ್ರೀನ್ ಮೇಲೆ ಬಂದಿರೋಂಥ ಇನ್ನೊಂದು ಖುಷಿ ವಿಚಾರ. ಮನು ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಅವ್ರವ್ರ ತಕ್ಕಾಗೆ ಇದೆ. ಇನ್ನೂ ಒಂಚೂರು ಮಾಡಿದ್ರೆ ಚೆನ್ನಾಗಿರೋದು. ಬಟ್ ಎನಿವೆ ದಿಸ್ ಇಸ್ ಗುಡ್ ಮೂವಿ. ಅಂದರೆ ಅದು ಅವ್ರವ್ರ ವೈಯಕ್ತಿಕ ಸರ್, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಮೂವಿ ಇಸ್ ಎ ಮೂವಿ ಥರನೇ ತಗೊಳ್ಳೋಣ, ಚೆನ್ನಾಗಿದೆ. ಸೂಪರ್ ಸರ್. ಸರ್ ನಮ್ಮ ಜನ ಇದರಲ್ಲಿ ಜಾತಿ ಇದರಲ್ಲಿ ಚೆನ್ನಾಗಿ ತೆಗ್ದವ್ರು ಸರ್. ಚೆನ್ನಾಗಿದೆ, ಸೂಪರ್. ಚೆನ್ನಾಗಿದೆ ಸರ್, ಫೀಲಿಂಗ್ ಚೆನ್ನಾಗಿದೆ, ಒಳ್ಳೆ ಸ್ಟೋರಿ ಇದೆ, ಒಳ್ಳೆ ಚೆನ್ನಾಗಿದೆ, ಮೆಸೇಜ್ ಇದೆ, ಚೆನ್ನಾಗಿದೆ ಸರ್. ಮೂವಿ ಸೂಪರ್ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ. ಇತ್ತೀಚೆಗೆ ಈ ಥರ ಬಂದಿರಲಿಲ್ಲ ಫಿಲಮ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಿಲಮು ಚೆನ್ನಾಗಿ ಬಂದಿದೆ, ಒಳ್ಳೆ ಸ್ಟೋರಿ ಇದೆ, ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಕೆಲವು ಫಿಲಮ್ ಬರುತ್ತೆ ಕಂಡಮ್ ಆಗಿರುತ್ತೆ, ಒಂದು 5 ಡೇಸು ಓಡೋದಿಲ್ಲ. ಒಂದು ಥಿಯೇಟ್ರ್ ಅಂದರೆ 10 ಡೇಸ್ 10 ಮೆಂಬರ್ಸ್ ಇರ್ತಾರೆ, ಅದಕ್ಕೆ ಫಿಲಮ್ ಓಡಿಸ್ತಾರೆ. ಇದು ಫಿಲಮ್ ಸ್ಟೋರಿ ಚೆನ್ನಾಗಿದೆ, ಆ್ಯಕ್ಟಿಂಗು ಚೆನ್ನಾಗಿದೆ. ಇನ್ನೂ ಚೆನ್ನಾಗಿ ಬರಬೇಕು ಫಿಲಮ್ಮು, ಚೆನ್ನಾಗಿ ಓಡುತ್ತೆ ಫಿಲಮ್. ಎಲ್ಲ ತುಂಬ ಚೆನ್ನಾಗಿದೆ ಸರ್, ಯಾವುದು ಫೈಲರ್ ಇಲ್ಲ, ಎಲ್ಲ ಚೆನ್ನಾಗಿದೆ. ಈ ಥರ ಸ್ಟೋರಿ ಬರಬೇಕು. ಸಿನಿಮಾ ಚೆನ್ನಾಗಿದೆ. ನಮ್ಮ ಮನು ಅವರು ಯಾವುದೋ ಒಂದು ಹೊಸ ಸುಳಿಯಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಸಿನಿಮಾ ಚೆನ್ನಾಗಿದೆ. ನಮ್ಮ ನಿರ್ದೇಶಕರು ಒಂದು ಒಳ್ಳೆ ಚಿತ್ರಕಥೆಯನ್ನು ಮಾಡಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಚಿತ್ರ ಹೊಸ ವಿಭಿನ್ನವಾಗಿದೆ, ಒಂದು ಚಿತ್ರ ವಿಭಿನ್ನವಾಗಿದೆ. ನಿರ್ದೇಶಕರು ಒಂದು ಹೊಸ ಸಾಹಸ ಮಾಡಿ ಭಾಳ ಒಂದು ಚೆನ್ನಾಗಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ನೋಡಿ, ಸಿನಿಮಾ ಚೆನ್ನಾಗಿದೆ, ಸೂಪರ್ ಆಗಿ, ಸ್ಟೋರಿ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ, ನೋಡ್ಬೋದು ಸರ್. ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು, ಕಥೆ ಚೆನ್ನಾಗಿತ್ತು, ಅವ್ರು ತುಂಬ ಚೆನ್ನಾಗಿ ಮಾಡಿದ್ರು. ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿತ್ತು, ಗುಡ್, ಎಲ್ಲ ಚೆನ್ನಾಗಿ ಮಾಡಿದ್ರು, ಗುಡ್. ಚೆನ್ನಾಗಿತ್ತು. ಹೀರೋ ಹೀಗೆ ಚೆನ್ನಾಗಿತ್ತು. ಮೂವಿ ಸೂಪರ್ ಆಗಿತ್ತು, ಇಷ್ಟ ಆಯಿತು. ಹೀರೋ ಫೈಟಿಂಗ್ಸ್ ಎಲ್ಲ ಇಷ್ಟ ಆಯಿತು, ಚೆನ್ನಾಗಿ ಮಾಡಿದ್ರು.